ಓಕೆ, ನಾನು ಒಬ್ಬ ಕನ್ನಡ ಸಿನಿಮಾ ನಟನಾಗಿ ಒಂದು ಸಿನಿಮಾ ಮಾಡಿದ್ದೀನಿ. ಈಗ ಏನು ಹೇಳೋಣ, ಕಾರಲ್ಲಿ ವಿಡಿಯೋ ಮಾಡಿ ಹತ್ರ ಜನ ಸಿನಿಮಾಗೆ ಬರಲ್ಲ. ಪಾಪ ಅಳ್ತಾವ್ ನೋಡು ಅಂತಾರೆ. ಸುದೀಪ್ ಸರ್ ಹೇಳಿದ್ರು ಜನ ಸಿನಿಮಾಗೆ ಬರಲ್ಲ. ಶಿವಣ್ಣ ಹೇಳಿದ್ರು ಜನ ಸಿನಿಮಾಗೆ ಬರಲ್ಲ. ಯಾಕೆ ಅಣ್ಣವ್ರೇನೋ ಮತ್ತೆ ಎದ್ದು ಬಂದು ಹೇಳಿದ್ರು ಜನ ಸಿನಿಮಾಗೆ ಬರಲ್ಲ. ಅಥವಾ ಸಿನಿಮಾ ಮಾಡಿರೋರು ನಾನು ಹೆಣ ಹಾಕೊಂಡು ಸತ್ತೋಗ್ಬಿಡ್ತೀನಿ ಅಂದರೆ ಅದು ಪಾಪ ನೋಡಿ ಸತ್ತೋಗ್ಬಿಟ್ಟ ಅಂತ ಅದು ನೋಡೋಕೆ ಬರ್ತಾರೆ ಹೊರತು ಸಿನಿಮಾ ನೋಡೋಕೆ ಬರಲ್ಲ. ಅದು ಕನ್ನಡ ಚಿತ್ರರಂಗದ ಪರಿಸ್ಥಿತಿ. ಸೊ ಇಷ್ಟ್ರ ಮೇಲೆ ನಾನೇನು ಹೇಳಲ್ಲ. ಒಂದೇ ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದು, ನಾನು ತುಂಬ ಜನ ಹೀರೋಗಳನ್ನ ಕೇಳಿದ್ದೀನಿ, ಒಂದು ಕ್ಯಾಂಪೇನ್ ಡ್ರೈವ್ ಮಾಡಿ. ತಿಂಗಳಿಗೆ ಒಂದಾನ ಹೊಸಬ್ರು ಸಿನಿಮಾ, ಒಂದು ಕನ್ನಡ ಸಿನಿಮಾ ನೋಡ್ತಾ ಹೋದ್ರೆ ಇಂಡಸ್ಟ್ರಿ ತುಂಬ ಬೆಳೆಯುತ್ತೆ. ಅದು ಯಾರ್ದಾದ್ರೂ ಆಗಿರಲಿ, ನಿಮ್ಮ ಚಾಯ್ಸ್. ಆ ಮಿನಿಮಮ್ ಹ್ಯಾಬಿಟ್ಟು ಮಾಡಲ್ಲ ನಾವು ನಮ್ಮ ಚಿತ್ರರಂಗಕ್ಕೋಸ್ಕರ, ನಮ್ಮ ಕನ್ನಡ ಭಾಷೆಯ ಸಿನಿಮಾಗೋಸ್ಕರ ಅಂದರೆ ಇನ್ನೇನು ಹೇಳೋಕ್ಕಾಗಲ್ಲ. ಏನಾಗುತ್ತೆ, ನಮ್ಮ ಸಿನಿಮಾ ಅಂತ ಬಂದಾಡಿದಾಗ ಓಕೆ ಅವ್ನ ಸಿನಿಮಾ ಅಂತ ಮಾತಾಡ್ತಾನೆ ಅಂತ. ಇದು ಎಲ್ಲರದು ಸಿನಿಮಾದು 2 ವಾರದಿಂದ ಆಲ್ಮೋಸ್ಟ್ 15-16 ಸಿನಿಮಾ ಬಂದಿದೆ. ಅದ್ರಲ್ಲಿ ಯಾವುದು ಚೆನ್ನಾಗಿಲ್ಲ ಅಂತ ಮಾತ್ರ ಯಾರು ಹೇಳೋಕ್ಕಾಗಲ್ಲ. ಬಟ್ ಯಾವುದೂ ನೋಡಿದಿರೋರು ತುಂಬ ಜನ ನೀವು ಇದ್ದೀರಿ. ಸೊ ಏನು ಮಾಡ್ಬೇಕು, ಡಿಸೈಡ್ ಮಾಡಿ. ಟೈಮು ಕಲೆಗೆ ಬೆಲೆ, ನಿಮ್ಮ ದುಡ್ಡು ಕಲೆಗೆ ಬೆಲೆ, ಚಿತ್ರರಂಗ ಬೆಳವಣಿಗೆಗೆ ಬೆಲೆ. ಸೊ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ನಮಸ್ಕಾರ, ನಾನು ನಿಮ್ಮ ಪ್ರದೀಪ್ ದೊಡ್ಡೆ. ಸೊ ವಿಷ್ಣು ಮತ್ತು ಕಂಠಿ 2 ಕ್ಯಾರೆಕ್ಟ್ರು ಒಂಥರ ಶೋಲೆ ಪಿಕ್ಚರಲ್ಲಿ ಧರ್ಮೇಂದ್ರ ಅಮಿತಾಬ್ ಬಚ್ಚನ್ ಹೆಂಗಿತ್ತು ಕಾಂಬಿನೇಷನ್, ಆ ಥರ ಅನ್ನಿಸ್ತು. ಅವರಿಬ್ಬರು ಆ್ಯಕ್ಷನ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಆ್ಯಕ್ಷನಲ್ಲಿ ತೊಗೊಂಡೋಗ ಮೊಮೆಂಟಮ್ಮು ಫಸ್ಟ್ ಪಿಕ್ಚರ್ಗೆ ಅಷ್ಟೊಂದು ಮೆಚುರಿಟಿ ಏನಿದೆಯಲ್ಲ, ಆ್ಯಕ್ಷನ್ ಮೊಮೆಂಟಮು ಅದು ಭಾಳ ಕಷ್ಟ. ಅದನ್ನು ತುಂಬ ಎಫರ್ಟ್ಲೆಸ್ ಆಗಿ ಮಾಡಿದ್ದಾರೆ ಹುಡುಗರು. ಸ್ಕ್ರೀನ್ ಪ್ಲೇ ಭಾಳ ಚೆನ್ನಾಗಿದೆ. ರಾಘು ಶಿವಮೊಗ್ಗ ಅವ್ರಿಗೆ ಕ್ರೆಡಿಟ್ ಹೋಗ್ಬೇಕದು. ಆ್ಯಂಡ್ ತೊಗೊಂಡಿರೋಂಥ ವಿಷಯ ಅದು ನಮ್ಮ ಸುತ್ತಮುತ್ತ ಇರೋವಂಥ ಪರಿಸರದಲ್ಲಿ ಈ ಥರದ್ದು ನಮಗೆ ಗೊತ್ತಿಲ್ಲದೇ ಆಗ್ತಾ ಇರುತ್ತೆ. ನಮಗೆ ಒಂದು ಕಲ್ಪನೆಯೂ ಇರೋದಿಲ್ಲ. ಅಂದರೆ ಆಯ್ಕೆ ಮಾಡ್ಕೊಂಡಿರೋಂಥ ಕತೆ ಮತ್ತು ಅದರಲ್ಲಿ ಬರೆದಿರೋಂಥ ಪಾತ್ರಗಳು ನಮ್ಮ ಜೊತೆನೇ ಇರುತ್ತೆ, ಹಿಂಗೆ ನಡೆಯುತ್ತಾ ಅನ್ನೋ ಒಂದು ಸಣ್ಣ ಸಂಶಯ ಯಾವಾಗಲೂ ತಲೆಯಲ್ಲಿ ಓಡೋ ರೀತಿ ಒಂದು ಸ್ಕ್ರೀನ್ ಪ್ಲೇ ಇಡೀ ಥ್ರೂಔಟ್ ಇಟ್ಟಿದ್ದಾರೆ. ಮತ್ತು ದಿ ಟಾಸ್ಕ್ನ ಯಶಸ್ವಿಯಾಗಿ ಮುಗಿಸಿದ್ದಾರೆ. ಈ ಜನರ ಮುಂದೆ ಇರೋ ಟಾಸ್ಕ್ ಏನಂದರೆ, ಈ ಚಿತ್ರನ ಎಲ್ಲರೂ ಹೆಚ್ಚು ಚಿತ್ರಮಂದಿರಗಳಲ್ಲೇ ನೋಡಬೇಕು. ಬಂದು ನೋಡಿ ನಿಮ್ಮ ಕನ್ನಡ ಚಿತ್ರನ ಇಷ್ಟಪಡೋರ್ಗು ಇದನ್ನು ಹಬ್ಬಿಸ್ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ತುಂಬ ಇಷ್ಟ ಆಗಿದೆ ಏನು ಅಂತಂದರೆ, ವಿಷ್ಣು ಕಂಠಿ ಕ್ಯಾರೆಕ್ಟ್ರು, ಅವರು ಜೀವ ಹೋದ್ರೂ ಸಾವಿರಾರು ಜೀವಗಳನ್ನು ಉಳಿಸೋಂಥ ಒಂದೇನು ಇದಿದೆಯಲ್ಲ, ಅದು ತುಂಬ ಚೆನ್ನಾಗಿ ರೌಂಡ್ ಅಪ್ ಮಾಡಿದ್ದಾರೆ. ಭಾಳ ಖುಷಿ ಆಯಿತು. ಸ್ಪೆಷಲ್ ಮೆನ್ಷನ್ ಇಸ್ ಜುಡಾ ಸ್ಯಾಂಡಿ. ಥ್ರೂಔಟ್ ಸಿನಿಮಾ ಅಮೇಝಿಂಗ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ. ಸೊ ಆಲ್ ದ ಬೆಸ್ಟ್ ಟು ದ ಟೀಮ್, ಎಂಟೈರ್ ಟೀಮ್ಗೆ ಗುಡ್ ಲಕ್ ಹೇಳ್ತಾ ಈ ಚಿತ್ರನ ಎಲ್ಲರೂ ಬಂದು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್ಗೆ ಮತ್ತು ಸಾಗರ್ ರಾಮ್ ಅವ್ರಿಗೆ ಕಂಗ್ರಾಟ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಎಲ್ಲೂ ಕೂಡ ಮೊದಲನೇ ಸಿನಿಮಾ ಅಂತ ಅನ್ಸಲ್ಲ, ಅಷ್ಟು ಸಖತ್ತಾಗಿ ಆ್ಯಕ್ಷನ್ ಮಾಡಿದ್ದಾರೆ. ಆ್ಯಂಡ್ ಪವನ್ ಸರ್ ಹೇಳ್ದಂಗೆ ಒಂದು ಟಾಸ್ಕ್ನ ಫಿನಿಶ್ ಮಾಡಿದ್ದಾರೆ. ಆ್ಯಂಡ್ ಕನ್ನಡಿಗರು ಈ ಒಂದು ಸಿನಿಮಾನ ಚಿತ್ರಮಂದಿರದಲ್ಲಿ ಬಂದು ನೋಡಿ ಅಂತ ನನ್ನ ಕಡೆಯಿಂದ ಕೇಳ್ಕೊಂತೀನಿ. ಯಾಕಂದ್ರೆ ತುಂಬ ಒಳ್ಳೆ ಒಂದು ಇಂಟೆನ್ಸ್ ಕಥೆ ಇರೋಂಥ ಸಿನಿಮಾ. ರಾಘು ಶಿವಮೊಗ್ಗ ಸರ್ ಸಿನಿಮಾ ಅಂದ್ರೆ ಯಾವಾಗಲೂ ಕೊನೆ ಸೀನ್ ತನಕನೂ ಹಿಡಿದಿಟ್ಟಿರ್ತಾರೆ ಸಿನಿಮಾ, ಅದೇ ಥರ ಇದೆ. ಆ್ಯಂಡ್ ಸಿರಿ ಪಾತ್ರ ಇರ್ಬೋದು, ಆ್ಯಂಡ್ ಸಿರಿ ಅವರು ತುಂಬ ಚೆನ್ನಾಗಿದೆ. ಜುಡಾ ಸ್ಯಾಂಡಿ ಅವರು ಮತ್ತು DOP ಸರ್ ಕೆಲಸ ಇರ್ಬೋದು, ಆ್ಯಂಡ್ ತಂತ್ರಜ್ಞರು ಎಲ್ಲರೂ ಕೂಡ ಅವ್ರ ಕೆಲಸನ ಅದ್ಭುತವಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಅರ್ಜುನ್ ಮಾಸ್ಟ್ರು ಆ್ಯಕ್ಷನ್ಸ್ನ ಸಖತ್ತಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲ ಒಂದು ದೊಡ್ಡ ತಾರಾ ಬಳಗನೇ ಇದೆ ಅಂತಲೇ ಹೇಳ್ಬೋದು. ಎಲ್ಲರೂ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇಂಥ ಸಿನಿಮಾಗಳು ತುಂಬ ಕಮ್ಮಿ, ಈ ಥರ ಸಿನಿಮಾಗಳು ಬರೋದು. ದಯವಿಟ್ಟು ಯಾರು ಮಿಸ್ ಮಾಡ್ಕೊಂಬಿಡಿ, ಥಿಯೇಟ್ರಿಗೆ ಬನ್ನಿ, ಒಂದು ಸಿನಿಮಾನ ನೋಡಿ ಅಂತ ನನ್ನ ಕಡೆಯಿಂದ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸಿನಿಮಾದಲ್ಲಿ ಒಂದು ಮಾತಿದೆ, ಸಮಾಜ ಸೇರಿಸ್ದೇ ಇರೋರು ಸಮಾಜಕ್ಕೋಸ್ಕರ ಹೋರಾಡೋ ಕತೆ ಇದು. ತುಂಬ ಮನಮುಟ್ಟಾದ ಕತೆ. ಆಮೇಲೆ ಸಿನಿಮಾದಲ್ಲಿ ಟಾಸ್ಕ್ ಇದೆ, ಅಂದರೆ ಒಂದು ರನ್ನಿಂಗ್ ರೇಸ್ ಥರ ಶುರು ಆಗುತ್ತೆ, ಅದು ಎಂಡ್ ಆಗೋವರೆಗೂ ನಮಗೆ ಸೀಟ್ ಎಡ್ಜ್ ಕೂರಿಸಿರುತ್ತೆ ಸಿನಿಮಾ. ತುಂಬ ಕ್ಯೂರಿಯಾಸಿಟಿ ಹುಟ್ಟಿಸಿದೆ. ಮತ್ತು ಇಬ್ಬರು ಜಯ ವಿಜಯ್ ಥರ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ಜಯಸೂರ್ಯ ಇರ್ಬೋದು, ಸಾಗರ್ ಇರ್ಬೋದು, ಎವ್ರಿ ಮೂಮೆಂಟಲ್ಲೂ ಅವರು ಅಂದರೆ ಅವರ ಶೌರ್ಯ ತೋರಿಸಿದ್ದಾರೆ. ಮತ್ತು ಆ ಎಕ್ಸ್ಪ್ರೆಷನ್ ಎಲ್ಲ ಹಿಡಿದಿಟ್ಕೊಂಡು ಪಾಪ ಎಲ್ಲರಿಗೂ ಒಂದು ಫಾಸ್ಟಾಗಿ ಹೋಗ್ತಿರುತ್ತೆ ಕತೆ, ಅಲ್ಲೂ ಅವರು ಎಲ್ಲ ರೀತಿ ಭಾವವಿನಿಮಯ ಮಾಡಿ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಮತ್ತು ಜುಡಾ ಸ್ಯಾಂಡಿ ಮ್ಯೂಸಿಕ್ಕು ತುಂಬ ಅದರ ಫಾಸ್ಟ್ ಪೇಸ್ಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದೆ. ಸಾಂಗು ಪ್ರದೀಪ್, ಸಿನಿಮಾಟೋಗ್ರಫಿ ಇರ್ಬೋದು, ಇಡೀ ಟೆಕ್ನಿಕಲ್ ಟೀಮ್ ಎಲ್ಲರೂ ಈ ಟಾಸ್ಕಿಗೆ ಅಂದರೆ ಅವರೆಲ್ಲರೂ ಪ್ರೀತಿಸಿ ಸಿನಿಮಾ ಮಾಡಿದ್ದಾರೆ. ಅದಕ್ಕೆ ಸಿನಿಮಾ ಇಷ್ಟು ಮುದ್ದಾಗಿ ಬಂದಿದೆ. ಮತ್ತು ನಿಮ್ಗೆ ನಾನು ಈಗ ನೋಡಿದೆ ಏನು ಇಷ್ಟು ಬೇಗ ಮುಗಿತಲ್ಲ ಅಂತ, ಬಟ್ 2 ಕಾಲ ಅವರ್ ಇದೆ, ನಮ್ಗೆ ಆಗ ಅನ್ಸಲ್ಲ. ಸಿನಿಮಾ ತುಂಬ ಫಾಸ್ಟಾಗಿ ಹೋಗ್ತಿದೆ. ಸೊ ಎಲ್ಲರೂ ಅದೇ ಕನ್ನಡಿಗರಿಗಿರೋ ಟಾಸ್ಕು, ಇವ್ರು ಕೊಟ್ಟಿರೋ ಟಾಸ್ಕು ಒಂದೇ. ನೀವು ಬಂದು ಸಿನಿಮಾಗಳನ್ನ ನೋಡಿ ಪ್ರೋತ್ಸಾಹಿಸಬೇಕು. ಎಸ್ಪೆಷಲಿ ಈ ಸಿನಿಮಾ ಯಾರು ಥ್ರಿಲ್ಲರ್ ಜಾನರ್ ಇಷ್ಟಪಡ್ತೀರಾ, ಫಾಸ್ಟ್ ಫೇಸ್ ಇಷ್ಟಪಡ್ತೀರಾ, ದಯವಿಟ್ಟು ಬಂದು ಈ ಸಿನಿಮಾ ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಮತ್ತು ರಘು ಶಿವಮೊಗ್ಗ ಡೈರೆಕ್ಟರ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇವರಿಬ್ಬರು ಕಾಂಪಿಟೇಷನ್ ಥರ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ರಾಘು ಶಿವಮೊಗ್ಗ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್.